ಸ್ನೇಹಿತರೆ ನಮಸ್ಕಾರ. ನನ್ನ ಹೆಸರು ಸಿಂಧುವಳ್ಳಿ ಅಕ್ಬರ್, ಸಮಾಜ ಸೇವಕ, ಸಾಮಾಜಿಕ ಹೋರಾಟಗಾರ. ನನ್ನ ಹಿಂದೆ ಏನು ನೋಡ್ತಾ ಇದ್ದೀರಾ ನೀವು, ಆ ಫುಟ್ಪಾತಲ್ಲಿ ನಾನು ಮಾನ್ಯ ಮಹಾನಗರ ಪಾಲಿಕೆ ಆಯುಕ್ತರ ಒಂದು ವಾಟ್ಸಪ್ ನಂಬರ್ಗೆ ಇಲ್ಲಿರ್ತಕ್ಕಂಥ ಸಮಸ್ಯೆನ ಮನವರಿಕೆ ಮಾಡಿದೆ. ಇವಾಗ ಕಾರ್ಯ ಎಲ್ಲ ಮಾಡಿದ್ದಾರೆ ಅದನ್ನು. ನಾನು ಕಿತ್ತಿದ್ದಂತಹ ಒಂದು ಇದನ್ನ ರೆಡಿ ಮಾಡಿಕೊಟ್ಟಿದ್ದಾರೆ. ಸಮಸ್ಯೆಗಳ ಬಗ್ಗೆ ಮಾತಾಡೋದ್ರಿಂದ ಸಮಸ್ಯೆ ಪರಿಹಾರ ಆಗಲ್ಲ. ಸುಧಾರಣೆ ಏನು ಮಾಡಬೇಕು ಅಂತ ಚಿಂತನೆ ಮಾಡಿದ್ರೆ ಖಂಡಿತ ಸುಧಾರಣೆ ಆಗ್ತದೆ. ಬನ್ನಿ ಇಲ್ಲ. ಹಾಗಾಗಿ ಇನ್ನೊಂದು ಅಲ್ಲಿ ಲೈಟ್ ಕಂಬ ಬಿದ್ದಿದೆ ತೋರಿಸಿ, ಅದನ್ನು ಕೂಡ ಸಂಬಂಧಪಟ್ಟಂತಹ ಒಂದು KB ಡಿಪಾರ್ಟ್ಮೆಂಟ್ ಅವ್ರಿಗೆ ಕಳಿಸ್ಕೊಟ್ಟಿದ್ದೀನಿ. ಅವ್ರು ಇವತ್ತು ಫೋನ್ ಮೂಲಕನೂ ಮಾತಾಡಿದೆ, ಮೇಡಮ್ ಇಲ್ಲಿ ಇದರಿಂದ ಲೋಪದೋಷ ಸರಿ ಹೋಗಿದೆ, ಅದನ್ನು ತೆರವು ಮಾಡಿಸಿ ಯಾರಾದರೂ ಎಡು ಬೀಳ್ಬೋದು ಅಂತ. ಸರ್ ಇವಾಗ ದಸರಾ ಇರೋದ್ರಿಂದ ಲೇಬರ್ಗಳು ಸಿಗ್ತಾ ಇಲ್ಲ, ಆದಷ್ಟು ಬೇಗ ಮಾಡಿಸ್ತೀನಿ ಅನ್ನೋ ಆಶ್ವಾಸನೆ ಕೊಟ್ಟಿದ್ದಾರೆ. ನಾನು ಸಾರ್ವಜನಿಕರಲ್ಲಿ ಏನು ಕೇಳ್ಕೊತೀನಿ ಗೊತ್ತಾದ್ರೆ, ಸಮಸ್ಯೆ ಇದೆ, ಸಮಸ್ಯೆ ಅಲ್ಲ ಸಮಸ್ಯೆ ಅಂತ ಮಾತಾಡಿದ್ರೆ ಬಗೆಹರಿಯಲ್ಲ. ಒಂದು ನಿಂತು ಒಂದು ಇಲಾಖೆಗೆ ಪತ್ರ ಬರೆಯೋದು ಅಥವಾ ದೂರವಾಣಿ ಮುಖಾಂತರ ಮಾತಾಡೋದು ಅಥವಾ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಆ ಒಂದು ಜನಪ್ರತಿನಿಧಿಗಳಿಗೆ ತಿಳಿಸೋದು ಮಾಡಿ ಸಮಸ್ಯೆನ ಸುಧಾರಣೆ ತಂದ್ಕೊಳ್ಳೋಣ. ಇದು ಮೊದಲನೇ ಚಿತ್ರ ಹೇಗಿತ್ತು ಅನ್ನೋದನ್ನ ನಾನು ಫೋಟೋ ಸಮೇತ ಹಾಕ್ತೀನಿ. ಮುಂಚೆ ಹೇಗಿತ್ತು ಇವಾಗ ಹೇಗಿದೆ. ಇನ್ನೊಂದು ಒಂದಷ್ಟು ಹುಡುಗರನ್ನ ಮಾತಾಡ್ರಪ್ಪ ಇದ್ರ ಬಗ್ಗೆ ಅಂದರೆ ಮಾತಾಡೋಕ್ಕೆ ಧ್ವನಿ ಇಲ್ಲ. ಇವತ್ತಿನ ಯುವಕರಿಗೆ ನಾನು ಏನು ಹೇಳ್ತೀನಿ ಗೊತ್ತಾ, ಎಲ್ಲೇ ಅನ್ಯಾಯ ನಡೆದರೆ ನೀವು ಹೋರಾಟ ಮಾಡಿ ಬೈರಿ ಅಂತ ನಾನು ಹೇಳ್ತಾ ಇಲ್ಲ. ಒಂದು ಧ್ವನಿ ಎತ್ತಿ, ನೀವು ಎತ್ತೋ ಧ್ವನಿಯಿಂದ ಏನಾದರೂ ಒಂದು ಸುಧಾರಣೆ ಆಗ್ಬೋದು, ಬದಲಾವಣೆ ಆಗ್ಬೋದು. ನೋಡಿ, ನಮ್ಮ ದೇಶ ಅಭಿಮಾನ ನಾವು ಬದುಕೋ ರೀತಿಲಿರೋದು, ಹೇಳೋ ಮಾತಲ್ಲ. ಹಾಗಾಗಿ ನನಗೆ ಖುಷಿ. ನನಗೆ ಪ್ರಶ್ನೆ ಮಾಡ್ತಾರೆ, ಏನು ಮಾತೆತ್ತಿದ್ರೆ ಮೊಬೈಲ್ ತೆಗೆಯೋದು, ಎಲ್ಲಾದರೂ ಸಮಸ್ಯೆ ಇದ್ದರೆ ವೀಡಿಯೋ ಮಾಡೋದು. ಪರಿವರ್ತನೆ ಆಗಿದೆ ಅಲ್ವಾ ಸರ್? ರಿಸಲ್ಟ್ ಬಂದಿದೆ ಅಲ್ವಾ? ಈ ಸುಧಾರಣೆಗೋಸ್ಕರನೇ ನಾನು ಒದ್ದಾಡ್ತಾ ಇರೋದು. ನನ್ನ ಸಮಾಜ ಸರಿ ಹೋಗಬೇಕು, ಸಮಸ್ಯೆ ಮುಕ್ತ ಸಮಾಜ ಆಗಬೇಕು. ವಿಜೃಂಭಣೆ ಆಚರಣೆ ಮಾಡಿದಾಗ, ಹಬ್ಬ ಅಂತ ಮಾಡಿದಾಗ ಅಲ್ಲ, ಪ್ರತಿನಿತ್ಯವೂ ಜನರಿಗೆ ಅನುಕೂಲ ಆಗುವಂತಹ ವ್ಯವಸ್ಥೆ ಇರಬೇಕು. ಲೋಪದೋಷಗಳನ್ನು ಒಂದೊಂದಾಗಿ ಸರಿ ಪಡಿಸ್ಕೊಂಡ್ರೆ ಮಾತ್ರ ನಮ್ಮ ದೇಶ, ನಮ್ಮ ರಾಜ್ಯ, ನಮ್ಮ ನಾಡು ಸುಭಿಕ್ಷವಾಗಿರುತ್ತೆ. ಇವಾಗ ದಸರಾ ಹಬ್ಬ ನಾಡ ಹಬ್ಬ, ಅದು ನಮ್ಮೆಲ್ಲರ ಹಬ್ಬ. ಇದಕ್ಕೆ ಒಂದು ವರ್ಗ, ಒಂದು ಜಾತಿ, ಒಂದು ಧರ್ಮ ಅಲ್ಲ. ಎಲ್ಲರೂ ನಾವು ಈ ಒಕ್ಕೂಟ ವ್ಯವಸ್ಥೆಯಲ್ಲಿ ಎಲ್ಲರೂ ಸಮಾನರೇ. ಅಧ್ಯಕ್ಷನು, ಸೇನಾನಿಯು, ಚಮ್ಮಾರನು ಎಲ್ಲರೂ ಪೂಜ್ಯನೀಯ ಅವರವರ ಕಾಯಕದಲ್ಲಿ ಅಂತ ನಮ್ಮ ವಿಶ್ವಮಾನವ ಸಂದೇಶ ಸಾರಿದಂಥ ರಾಷ್ಟ್ರಕವಿ ಕುವೆಂಪು ಅವರು ಹೇಳಿದ್ದಾರೆ. ಸರ್ವ ಜನಾಂಗದ ಶಾಂತಿಯ ತೋಟದಲ್ಲಿ ಎಲ್ಲರೂ ಹೂಗಳ ಥರ ಬದುಕೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ನಾನು ತೋರ್ಸೋಕ್ಕೆ ಇಷ್ಟಪಡ್ತಾ ಇರೋದು, ನಾನು ಒಂದು ವಿಡಿಯೋ ಮಾಡಿದ್ದಕ್ಕೆ ಪರಿವರ್ತನೆ ಆಗಿದೆ, ಸತ್ಯಾಂಶ ತಾನೇ ಇದು. ಹಾಗಾಗಿ ಮಾನ್ಯ ನಗರ ಪಾಲಿಕೆ ಆಯುಕ್ತರಿಗೆ ಈ ಮುಖಾಂತರ ಸಾರ್ವಜನಿಕರ ಪರವಾಗಿ ನನ್ನ ವೈಯಕ್ತಿಕವಾಗಿ ಧನ್ಯವಾದ ತಿಳಿಸ್ತೀನಿ, ಅಭಿನಂದಿಸ್ತೀನಿ. ಒಳ್ಳೆಯದಾಗಿ.